ಲಂಡನ್ ಅಲ್ಲಿ ರೋಡ್ ಕಾಮಗಾರಿ ಹೇಗಿರತ್ತೆ ಅಂತ ತೋರಿಸ್ತೀನಿ. ನಮ್ಮ ಮನೆ ಎದುರುಗಡೆಗೆ ಇರೋಂತ ರೋಡೇನೆ ಇದು. ಬೆಳಿಗ್ಗೆ 9 ಗಂಟೆಗೆ ಬಂದಿದ್ದಾರೆ. ಆ ರೋಡ್ ಅಲ್ಲಿ ಇಷ್ಟಿಷ್ಟಾಗ್ಲ ಒಂದ್ ಸಣ್ಣ ಸಣ್ಣ ಗುಂಡಿ ಇತ್ತು. ಅದಿಷ್ಟಕ್ಕೇನೆ ಇವ್ರು ತಲೆ ಕೆಡಿಸ್ಕೊಂಡು ರೋಡ್ ನ ಕೇಕ್ ತರ ಕಟ್ ಮಾಡಿ ರಿಪೇರಿ ಮಾಡ್ತಾ ಇದ್ದಾರೆ. ಅದಷ್ಟಕ್ಕೇನೆ ಬ್ಯಾರಿಕೇಡ್ಸ್ ಹಾಕಿ ಪಕ್ಕದಲ್ಲಿ ಕಾರ್ ಓಡಾಡೋದಕ್ಕೆ ಕೂಡ ಜಾಗ ಬಿಟ್ಟಿದ್ದಾರೆ. ಇದನ್ನ ನೋಡ್ರಂತ ನೀವು ತಲೆ ಕೆಡ್ಸ್ಕೊಂಡ್ಬಿಡ್ತೀರಾ. ರೋಡ್ ನೋಡಿ ಇಷ್ಟ ಅಗಲ ಗುಂಡಿ ಆಗಿದೆ. ಇದಕ್ಕೇನೆ ಸ್ಕ್ವೇರ್ ಶೇಪ್ ಅಲ್ಲಿ ರೋಡ್ ನ ಕಟ್ ಮಾಡಿ ಅಗದು ರೋಡ್ ಸರಿ ಮಾಡ್ತಾ ಇದ್ದಾರೆ. ಈ ತರ ರೋಡ್ ಕಾಮಗಾರಿ ನಡೀತಿರ್ಬೇಕಾದ್ರೆ 10 ಮೀಟರ್ ಇದ್ದಾಗೇನೆ ಸೈನ್ಸ್ ಹಾಕಿರ್ತಾರೆ, ಕಾಮಗಾರಿ ನಡೀತಾ ಇದೆ ನಿಧಾನಕ್ಕೆ ಹೋಗಿ ಅಂತ. ಫ್ರೆಂಡ್ಸ್ ಜೊತೆಗೆಲ್ಲ ಆರಾಮಾಗಿ ಸುತ್ತಾಡ್ಕೊಂಡು ಮನೆಗೆ ಬರ್ಬೇಕಾದ್ರೆ ರೋಡ್ ಬ್ಲಾಕ್ ಆಗಿದೆ, ಪಕ್ಕದ ರೋಡಿಂದ ಬಂದ್ವಿ, ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಲೇಟ್ ಆಯ್ತು ಅಂತ ಸುಳ್ಳು ಹೇಳೋಕೆ ಅವಕಾಶ ಕೂಡ ಕೊಡೋದಿಲ್ಲ ಇವರು. ಸುಳ್ಳು ಹೇಳ್ಬಾರ್ದಲ್ಲ, ಅದಕ್ಕೇನೆ ರೋಡಲ್ಲಿ ಎಷ್ಟೇ ಕೆಲಸ ನಡೀತಾ ಇದ್ರು ಪಕ್ಕದಲ್ಲಿ ಒಂದು ವೆಹಿಕಲ್ ಹೋಗೋದಕ್ಕೆ ಜಾಗ ಕೂಡ ಮಾಡ್ಕೊಟ್ಟಿರ್ತಾರೆ. ಇಲ್ಲಿರೋ ಹೈಕ್ಲಿಗೆ ಕೊಚ್ಚನಲ್ಲಿ ಕಚಪಚ ಅಂತ ಓಡಾಡೋ ಮಜಾನೇ ಇಲ್ಲ. ನೋಡಿ ಎಷ್ಟು ಬೇಗ ರೋಡ್ ಮುಸ್ತಾ ಇದಾರೆ. ಬೈಕಲ್ಲಿ ಹೋಗ್ಬೇಕಾದ್ರೆ ಜಂಪ್ ಮಾಡಿ ಇಷ್ಟತ್ರ ಕಾರ್ ಹೋಗಿ ಮತ್ತೆ ಕುತ್ಕೊಳ್ಳೋ ಮಜಾನೂ ಇಲ್ಲ ಇವ್ರಿಗೆ. ಈ ರಸ್ತೆಯಲ್ಲಿ ಫುಟ್ಪಾತ್ ಕೂಡ ನೀಟಾಗಿ ಮಾಡಿದ್ದಾರೆ. ಮಣ್ಣಲ್ಲಿ ಹೋಗಿ ಚಪ್ಪಲಿ ಎಲ್ಲ ಮಣ್ಣು ಮಾಡ್ಕೊಳ್ಳೋಣ ಅಂದ್ರೆ ಅದಕ್ಕೂ ಅವಕಾಶ ಕೊಡ್ತಿಲ್ಲ. ಕೆಲಸ ಮುಗಿದ್ಮೇಲೆ ನೋಡಿ ರೋಡ್ ಎಷ್ಟು ಗಟ್ಟಿಯಾಗಿ ಕೂತಿದೆ. ಕಸ ಗುಡಿಸಿ ಅದಕ್ಕೆ ಮಾರ್ಕ್ ಮಾಡಿ ಕೂಡ ಹೋಗ್ತಿದ್ದಾರೆ, ರೋಡ್ ಹೊಸದಾಗಿ ಮಾಡಿರೋದು ಅಂತ.